ಬಿಜೆಪಿಯಿಂದ ಕಿಕ್ಔಟ್ ಆದ್ಮೇಲೆ ಎಲ್ಲೂ ಕೂಡ ಬಹಿರಂಗವಾಗಿ ಕಾಣಿಸ್ಕೊಂಡಿರಲಿಲ್ಲ ಯತ್ನಾಳ್. ಬಟ್ ಈಗ ಹಬ್ಬ ಬೇರೆ ಇದೆಯಲ್ಲ, ಯುಗಾದಿ ಹಬ್ಬದ ಪ್ರಯುಕ್ತ ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗಿದ್ದಾರೆ ಯತ್ನಾಳ್. ಯುಗಾದಿ ಪಾಡ್ಯ ಹಬ್ಬದ ನಿಮಿತ್ತವಾಗಿ ವಿಶೇಷ ಪೂಜೆಯಲ್ಲಿ ಯತ್ನಾಳ್ ಭಾಗಿಯಾಗಿದ್ದಾರೆ. ಮೊದಲ ಬಾರಿಗೆ ಬಹಿರಂಗವಾಗಿ ಕಾಣಿಸ್ಕೊಂಡಿದ್ದಾರೆ. ಅಂದ್ರೆ ಬಿಜೆಪಿಯಿಂದ ಕಿಕ್ಔಟ್ ಆದ ಬಳಿಕ, ಅಂದ್ರೆ ಉಚ್ಚಾಟನೆಯಾದ ಬಳಿಕ ವಿಜಯಪುರ ಪಟ್ಟಣದ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸಿದ್ರು. ಬೆಂಗಳೂರಿನಿಂದ ನಿನ್ನೆ ತಡರಾತ್ರಿ ವಿಜಯಪುರಕ್ಕೆ ಬಂದಿದ್ದಾರೆ ಯತ್ನಾಳ್. ಸಿದ್ದೇಶ್ವರ ದೇವಸ್ಥಾನದಲ್ಲಿ ಮಹಾಮಂಗಳಾರತಿ, ಘನ ಹೋಮ, ಪತ್ನಿ ಶೈಲಜಾ ಹಾಗೂ ಅಂದ್ರೆ ಘನ ಹೋಮವನ್ನ ಮಾಡಿಸಿದ್ದು ಪತ್ನಿ ಶೈಲಜಾ ಹಾಗೂ ಸಿದ್ದೇಶ್ವರ ಸಂಸ್ಥೆಯ ಪದಾಧಿಕಾರಿಗಳೊಂದಿಗೆ ಈ ಕಾರ್ಯಕ್ರಮದಲ್ಲಿ ಅಥವಾ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ ಯತ್ನಾಳ್. ಕುಟುಂಬ ಸಮೇತರಾಗಿ ಆಗಮಿಸಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಪ್ರತಿ ವರ್ಷವೂ ಕೂಡ ಯುಗಾದಿ ಪಾಡ್ಯದಂದು ಈ ಹೋಮ ಹವನವನ್ನ ನಡೆಸ್ಕೊಂಡು ಬಂದಿದ್ರಂತೆ. ಯತ್ನಾಳ್ರಿಂದ ದಾಸೋಹ ಕೂಡ ನಡೆಯುತ್ತೆ. ನಿಲಯ ಹಾಗೂ ಕಟ್ಟಡದ ಉದ್ಘಾಟನೆ ಕೂಡ ಇದೆಯಂತೆ. ಓಕೆ, ಹಾಗಾದ್ರೆ ನಾರ್ಮಲ್ ಜೀವನದತ್ತ ಮರಳ್ತಾ ಇದ್ದಾರೆ ಯತ್ನಾಳ್. ಈ ಉಚ್ಚಾಟನೆಯ ನಂತರ ಬಹಳ ವಿಚಲಿತರಾಗಿಬಿಟ್ಟಿದ್ರು. ಈ ರೀತಿಯ ಒಂದು ನಿರ್ಧಾರವನ್ನು ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಕಾಣುತ್ತೆ ಹೈಕಮಾಂಡ್ನಿಂದ. ಬಟ್ ಉಚ್ಚಾಟನೆಯ ಬಳಿಕ ಒಂದೆರಡು ಮೂರು ದಿನ ಪೂರ್ತಿ ರೆಸ್ಟ್ ಮೂಡ್ಗೋಗಿದ್ರು ಯತ್ನಾಳ್. ಈಗ ಕಾಣಿಸ್ಕೊಂಡಿದ್ದಾರೆ. ಯುಗಾದಿ ಪಾಡ್ಯ ಹಬ್ಬದ ನಿಮಿತ್ತ ಮೊದಲ ಬಾರಿಗೆ ಪೂಜೆ ಪುನಸ್ಕಾರದಲ್ಲಿ ಫ್ಯಾಮಿಲಿ ಸಮೇತರಾಗಿ ಕಾಣಿಸ್ಕೊಂಡಿದ್ದಾರೆ ಯತ್ನಾಳ್. ವಿಜಯಪುರ ಪಟ್ಟಣದ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಹೋಮ ಹವನದಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಇದು ಮೊನ್ನೆ ಡೆಲ್ಲಿಯ ವಿಜುವಲ್ಸ್ನ ಗಮನಿಸ್ತಾ ಇದ್ದೀರಿ. ಅವತ್ತಿನ ದಿನನೇ ಅವ್ರ ಪಕ್ಷದಿಂದ ಉಚ್ಚಾಟನೆ ಆಗಿದ್ದು. ಅದಾದ್ಮೇಲೆ ಎಲ್ಲಿ ಯತ್ನಾಳ್ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಗ್ತಾ ಇರಲಿಲ್ಲ. ಅಲ್ಲಿ ರೆಸ್ಟಲ್ಲಿದ್ದಾರೆ, ಇಲ್ಲಿ ರೆಸ್ಟಲ್ಲಿದ್ದಾರೆ, ಅವ್ರ ಫ್ಯಾಕ್ಟ್ರಿ ಹೌಸಲ್ಲಿದ್ದಾರೆ, ಇದೇ ಮಾತುಗಳು ಕೇಳಿ ಬರ್ತಾ ಇತ್ತು. ಬಟ್ ಎಲ್ಲಿ ತನಕ ಅಂತ ಹಿಂಗೆ ಇರೋಕ್ಕಾಗತ್ತೆ? ಮಂಕು ಕವುದಿರೋಕ್ಕಾಗುತ್ತೆ? ಮುಂದಕ್ಕೆ ನೋಡ್ಬೇಕಲ್ಲ ಏನು ಮಾಡಬೇಕು ಅಂತ. ಸೊ ಹೊರಗೆ ಬಂದಿದ್ದಾರೆ. ಹಬ್ಬ ಬೇರೆ ಇದೆ, ಸೆಲೆಬ್ರೇಟ್ ಮಾಡಬೇಕು. ಹಿಂದೂಗಳ ಹೊಸ ವರ್ಷ ಇದು. ಹಾಗಾಗಿ ಫ್ಯಾಮಿಲಿ ಸಮೇತರಾಗಿ ಶಾಸಕ, ಈಗ ಅವರು ಶಾಸಕ, BJP ಪಕ್ಷಕ್ಕೆ ಪಡಲ್ಲ ಸದ್ಯಕ್ಕೆ. ಸೊ ಶಾಸಕ ಯತ್ನಾಳ್ ಅವರ ಫ್ಯಾಮಿಲಿಯ ಅಂದರೆ ಕುಟುಂಬ ಸಮೇತರಾಗಿ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಸದ್ಯದ ಸುದ್ದಿ. ಈ ವರ್ಷ ಯುಗಾದಿ ಹಬ್ಬದಲ್ಲಿ ಸ್ವಲ್ಪ ಬೆಲ್ಲಕ್ಕಿಂತ ಬೇವೇ ಜಾಸ್ತಿ ಸಿಕ್ಕಂಗೆ ಕಾಣಿಸ್ತಾ ಇದೆ ಆರಂಭದಲ್ಲೇ ಯತ್ನಾಳ್ ಅವ್ರಿಗೆ. ಇರಲಿ, ಬೆಲ್ಲ ಸವಿಯುವಂತಹ ದಿನಗಳು ಮುಂಬರುತ್ತಾ. ಯಾಕಂದರೆ ಅವ್ರ ಪರವಾಗಿ ಈಗೀಗ ಒಬ್ಬೊಬ್ಬರೇ ಆ್ಯಡ್ ಆನ್ ಆಗ್ತಾ ಇದ್ದಾರೆ. ಸ್ವಾಮೀಜಿಗಳು, ಅವರ ಬಣದವರು, ಮತ್ತು ಇದೀಗ ಹಿಂದುತ್ವವಾದಿಗಳು ಅನ್ನೋಂಥವ್ರು ಕೂಡ ಯತ್ನಾಳ್ ಒಂದು ಬಣಕ್ಕೆ ಸೇರ್ತಾ ಇದ್ದಾರೆ. ಯತ್ನಾಳ್ ಪರವಾಗಿ ನಿಂತ್ಕೊಳ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಿ ವಿಜುವಲ್ಸ್ನಲ್ಲಿ. ಯತ್ನಾಳ್ ಅವರ ಪತ್ನಿಯ ಜೊತೆಗೆ ಈ ಹೋಮ ಹವನದಲ್ಲಿ ಭಾಗಿಯಾಗಿದ್ದಾರೆ. ಪ್ರತಿ ವರ್ಷವೂ ಕೂಡ ಈ ಹೋಮ ಹವನದಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರಂತೆ ಯುಗಾದಿ ಸಂದರ್ಭದಲ್ಲಿ. ಈ ಸಲವೂ ಕೂಡ ಅದನ್ನೇ ರೂಢಿಸ್ಕೊಂಡು ಬಂದಿದ್ರು, ಪಾಲಿಸ್ತಾ ಇದ್ದಾರೆ. ಈಗ ಕುಟುಂಬ ಸಮೇತರಾಗಿ ಮತ್ತು ಅವರ ತೀರಾ ಆಪ್ತ ವಲಯದವರು ಮಾತ್ರ ಭಾಗಿಯಾಗಿರೋದನ್ನು ಗಮನಿಸ್ತಾ ಇದ್ವಿ. ಅದನ್ನೇ ಹೇಳಿದ್ದು, ಹೊಸ ವರ್ಷದ ಹಬ್ಬ ಅಂತ ಕರೆಸ್ಕೊಳ್ಳೋ ಈ ಯುಗಾದಿಯಲ್ಲಿ ಬೇವು ಬೆಲ್ಲದ ವಿಚಾರ ಅಂತ ನೋಡಿದಾಗ ಸಮನಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಬೇವೇ ಜಾಸ್ತಿ ಸಿಕ್ಕಂಗೆ ಕಾಣಿಸ್ತಾ ಇದೆ ಸದ್ಯದ ಪರಿಸ್ಥಿತಿಗೆ ಯತ್ನಾಳ್ಗೆ. ಅದನ್ನು ಅರ್ಗಿಸ್ಕೊಳ್ಳೋಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಮುಂದಿನ ದಿನಗಳು ಬೆಲ್ಲವಾಗಿ ಕನ್ವರ್ಟ್ ಆಗಲಿ ಅನ್ನುವಂಥದ್ದು ಆ ಸಂಕಲ್ಪದೊಂದಿಗೆ ಈ ಹೋಮ ಹವನವನ್ನು ನೆರವೇರಿಸಿದಂಗೆ ಕಾಣಿಸ್ತಾ ಇದೆ. ಎನಿವೆ, ಆ ಚಿತ್ರಣವನ್ನು ಸದ್ಯ ಗಮನಿಸ್ತಾ ಇದ್ದೀರಿ. गोमयेन परिष्कृतशुद्धप्रदान सत्योपरितल्पकृष्टेन प्रादेशमात्रं समचतुरश्रं कृत्वा अङ्गुष्ठनामिकाभ्यां दत्तो गृहीत् समाक्षतां गृहीत्वा ಇನ್ನು ರಾಜ್ಯಾದ್ಯಂತ ಬೇವು ಬೆಲ್ಲದ ಹಬ್ಬ ಯುಗಾದಿ ಸಂಭ್ರಮ ಜೋರಾಗಿದೆ. ಯುಗಾದಿ ಹಬ್ಬದ ಹಿನ್ನೆಲೆ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರ್ತಾ ಇದೆ.